ಬೆಂಗಳೂರಿನ ಪೀಕ್ ಅವರ್ನಲ್ಲಿ ಬಸ್ ಸ್ಟ್ಯಾಂಡ್ಗಳ ಮುಂದೆ ನಿಲ್ಲೋದಕ್ಕೆ ಜಾಗವೇ ಇರಲ್ಲ. ಅಷ್ಟು ಪ್ರಮಾಣದಲ್ಲಿ ಜನ ನಿಂತಿರ್ತಾರೆ. ಅಂಥದ್ರಲ್ಲಿ ಬಸ್ ಸ್ಟ್ಯಾಂಡ್ನ ಎದುರುಗೇನೆ ಒಂದು ಹೊಸ ಕಟ್ಟಡದ ಕಾಮಗಾರಿಗೆ ತಂದು ಹಾಕಿರುವಂತಹ ಸಿಮೆಂಟು, ಜಲ್ಲಿ, ಮರಳು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಎಲ್ಲಾಗಿರುವಂತಹ ಘಟನೆ ಇದು. ಎಲ್ಲ ಗೊತ್ತಿದ್ದು ಅಧಿಕಾರಿಗಳು ಸುಮ್ಮನಿರೋದಾದ್ರೂ ಯಾಕೆ? ಬನ್ನಿ ನೋಡ್ಕೊಂಡು ಬರೋಣ. ಪ್ರಯಾಣಿಕರ ಉಪಯೋಗಕ್ಕೆ ಬಾರದ ಬಸ್ ನಿಲ್ದಾಣಗಳು. ಬಸ್ ನಿಲ್ದಾಣದ ಮುಂದೆ ರಸ್ತೆ ಅಗೆತ, ಜಲ್ಲಿಕಲ್ಲು, ಮಣ್ಣು, ಕಟ್ಟಿಗೆ ಸುರಿದು ಅಧ್ವಾನ. ಒಮ್ಮೆ ದೃಶ್ಯಗಳನ್ನು ನೋಡಿ. ಬಸ್ ನಿಲ್ದಾಣದ ಮುಂದೆ ಅಗೆದಿರುವ ರಸ್ತೆ, ಧೂಳಿನಲ್ಲಿಯೇ ನಿಂತಿರೋ ಪ್ರಯಾಣಿಕರು. ಬಸ್ ನಿಲ್ದಾಣದಲ್ಲಿ ಕೂರೋಕೆ ಆಗದಂತಹ ಸ್ಥಿತಿ. ಇದು ಮೆಜೆಸ್ಟಿಕ್ನಿಂದ ರೇಸ್ ಕೋರ್ಸ್ ಕಡೆ ಹೋಗುವ ಮಾರ್ಗದಲ್ಲಿರುವ ಬಸ್ ನಿಲ್ದಾಣ. ಹಲವು ದಿನಗಳಿಂದ ಕೆಪಿಟಿಸಿಎಲ್ನ ಭೂಗತ ವಿದ್ಯುತ್ ಕೇಬಲ್ ಅಳವಡಿಕೆ ಕಾರ್ಯ ನಡೆಯುತ್ತಿದೆ. ಇದೇ ಬಸ್ ನಿಲ್ದಾಣದ ಮುಂದೆ ರಸ್ತೆ ಅಗೆದಿದ್ದು, ಪ್ರಯಾಣಿಕರಿಗೆ ಕುಳಿತುಕೊಳ್ಳೋದಕ್ಕಾಗ್ಲಿ ನಿಲ್ಲೋದಕ್ಕಾಗ್ಲಿ ಜಾಗವೇ ಇಲ್ಲ. ಇದರಿಂದ ಪ್ರಯಾಣಿಕರು ದಿನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ಆ್ಯಕ್ಚುಲಿ ಲಾಸ್ಟ್ ವೀಕು ಆ ರೂಟಿಂದ ಬಂದಿತ್ತು ಬಸ್ಸು. ಇದು ಫುಲ್ ಬ್ಲಾಕ್ ಆಗಿತ್ತು. ನಮಗೆ ಆಫೀಸ್ಗೆ ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆನ್ ಟೈಮ್ ಹೋಗೋದಿರುತ್ತೆ. ಮತ್ತು ಇಲ್ಲಿಂದ ಕಾಲೇಜ್ ಇರೋದ್ರಿಂದ ಕಾಲೇಜ್ ಹುಡುಗರಿಗೆ ಮತ್ತು ಇಲ್ಲಿ ಆಫೀಸ್ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಏನಿದ್ರು ಅವರು ಈ ರೋಡಲ್ಲಿ ಬರೋದಿದ್ರೆ ಗೊತ್ತಾಗ್ತಿತ್ತು. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಆದಷ್ಟು ಬೇಗ ಸರಿ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸಫರ್ ಆಗ್ತಿದೆ ಅಂದರೆ ಈಗ ಆ ಕಡೆಯಿಂದನೂ ಗಾಡಿ ಬರ್ತಾ ಇರುತ್ತೆ, ಈ ಕಡೆಯಿಂದನೂ ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ. ನಿಲ್ಲೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಕಾಲೇಜ್ ಕೂಡ ಹತ್ರನೇ ಇದೆ. ಇಲ್ಲೇ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸುಮಾರು 6 ಮಂತ್ಸಿಂದ. ಬೆಂಗಳೂರಿನಲ್ಲಿ ನಡೆಯುವ ಕಾಮಗಾರಿಗಳಿಂದ ನಗರದ ಕೆಲ ಬಸ್ ನಿಲ್ದಾಣಗಳು ಸಾರ್ವಜನಿಕರ ಬಳಕೆಗೆ ಸಿಗುತ್ತಿಲ್ಲ. ಯಾವ್ಯಾವ ಬಸ್ ನಿಲ್ದಾಣಗಳ ಸ್ಥಿತಿ ಹೇಗಿದೆ ಅಂತ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ತೋರಿಸಿದ್ದಾರೆ ನೋಡಿ. ರಿಯಾಲಿಟಿ ಚೆಕ್ 1, ರೇಸ್ ಕೋರ್ಸ್ ರಸ್ತೆ. ಹಲವು ದಿನಗಳಿಂದ ಈ ಭಾಗದಲ್ಲಿ ರಸ್ತೆಯನ್ನ ಅಗೆದಿರೋದ್ರಿಂದಾಗಿ ಇಲ್ಲಿ ಪ್ರಯಾಣಿಕರು ಬಸ್ಸನ್ನು ಹತ್ತೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಪ್ರತಿನಿತ್ಯಲೂ ಕೂಡ ಈ ಬಸ್ ನಿಲ್ದಾಣವನ್ನು ಬಿಟ್ಟು ಮತ್ತೆ ಮುಂದೆ ಹೋಗಿ ನಿಲ್ಲುವಂತಹ ಸ್ಥಿತಿ ಇದೆ. ಅಲ್ಲಿ ಒಂದಿಷ್ಟು ಬಸ್ಸುಗಳನ್ನು ನಿಲ್ಲಿಸಲಾಗುತ್ತೆ, ಒಂದಿಷ್ಟು ಬಸ್ಸುಗಳನ್ನು ನಿಲ್ಲಿಸೋದಿಲ್ಲ. ಅನಿವಾರ್ಯವಾಗಿ ಬಸ್ಸನ್ನು ನಿಲ್ಲಿಸದೇ ಇರುವಂಥ ಸಂದರ್ಭದಲ್ಲಿ ಮತ್ತೆ ಮುಂದೊಂದು ಸಿಗ್ನಲ್ಗೆ ಹೋಗಿ ಅಲ್ಲಿ ಬಸ್ ಹತ್ತುವಂತಹ ಪ್ರಸಂಗಗಳು ಕೂಡ ಆಗ್ತಾ ಇದ್ದಾವೆ. ಇದು ಮೆಜೆಸ್ಟಿಕ್ನಿಂದ ರೇಸ್ ಕೋರ್ಸ್ಗೆ ಹೋಗುವಂತಹ ರಸ್ತೆಯಲ್ಲಿ ಪ್ರತಿನಿತ್ಯಲೂ ಕೂಡ, ಅದರಲ್ಲೂ ಕೂಡ 6 ತಿಂಗಳಿಂದಲೂ ಕೂಡ ಈ ಒಂದು ಕಾಮಗಾರಿ ನಡೀತಾ ಇದೆ. ವಿಳಂಬ ಕಾಮಗಾರಿಯಿಂದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ನಿಲ್ಲೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಧೂಳು ಜೊತೆಗೆ ಬಸ್ಗಳು ನಿಲ್ಲದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಇಲ್ಲಿ ಆಗ್ತಾ ಇರುವಂತಹ ವಿಳಂಬ ಕಾಮಗಾರಿಗೆ ವೇಗವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಿಯಾಲಿಟಿ ಚೆಕ್ 2, ಸಜ್ಜನ್ ರಾವ್ ಸರ್ಕಲ್, ಬಸವನಗುಡಿ. ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಾಗಿದ್ದಂತಹ ಈ ಒಂದು ಬಸ್ ನಿಲ್ದಾಣದಲ್ಲಿ ಇದೀಗ BBMPಯ ಕಟ್ಟಡ ನಿರ್ಮಾಣಕ್ಕೆ ಒಂದಿಷ್ಟು ತ್ಯಾಜ್ಯ, ಜಲ್ಲಿ, ಸಿಮೆಂಟನ್ನು ತಂದು ಇಲ್ಲೇ ಬಿಸಾಡಿದ್ದಾರೆ. ಸೊ ಸುಮಾರು 15 ದಿನಗಳಿಂದ ಕೂಡ ಇಲ್ಲೇ ಸುರಿದಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಈ ಬಸ್ ನಿಲ್ದಾಣದ ಸಮೀಪನೇ ಕಸವನ್ನು ಬಿಸಾಡ್ತಾ ಇದ್ರು. ಸೊ ಅದನ್ನು ಕ್ಲೀನ್ ಮಾಡಿ ಮತ್ತೆ ಇದು ಸಿಮೆಂಟ್ ಪೌಡರ್ ಜೊತೆಗೆ ಜಲ್ಲಿ, ಒಂದಿಷ್ಟು ಕಟ್ಟಿಗೆಗಳನ್ನು ಕೂಡ ಇಲ್ಲೇ ಹಾಕಿದ್ದಾರೆ. ಸೊ ಪ್ರತ್ಯೇಕವಾಗಿ ಇದನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬಹುದಾಗಿತ್ತು. BBMP ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಾಗಿದ್ದಂತಹ ಈ ಒಂದು ಬಸ್ ನಿಲ್ದಾಣದಲ್ಲಿ ಇದೀಗ ಈ ರೀತಿಯ ಜಲ್ಲಿ ಕಲ್ಲುಗಳು ಜೊತೆಗೆ ಸಿಮೆಂಟನ್ನು ಸುರಿದಿದ್ದಾರೆ. ಸೊ ಹೀಗಾಗಿ ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಆಗ್ತಾ ಇದೆ. ಬಸ್ ಬಂದಾಗ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಜೊತೆಗೆ ನಿಂತ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅದರ ಜೊತೆಗೆ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಈ ಒಂದು ತ್ಯಾಜ್ಯವನ್ನು ಹಾಕಿರೋದ್ರಿಂದಾಗಿ ಬಸ್ಸು ಕೂಡ ಇಲ್ಲಿ ನಿಲ್ಲೋದಿಲ್ಲ. ಸೊ ಹೀಗಾಗಿ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ. ಸೊ ಇದನ್ನು ತೆರವು ಮಾಡಬೇಕಾಗಿರುವಂತಹ ಅಧಿಕಾರಿಗಳು ಇನ್ನೂ ಕೂಡ ವಿಳಂಬ ಮಾಡ್ತಾ ಇದ್ದಾರೆ. ಇದನ್ನು ತೆರವು ಮಾಡಿ ಕಂಪ್ಲೀಟಾಗಿ ಸ್ವಚ್ಛತೆಯನ್ನು ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿದೆ. ಬಸ್ ನಿಲ್ದಾಣಗಳಲ್ಲಿ ನಿಂತುಕೊಳ್ಳಲಾಗದೆ ಅನಿವಾರ್ಯವಾಗಿ ಮುಂದಿನ ಮತ್ತೊಂದು ಸ್ಟಾಪ್ಗೆ ಪ್ರಯಾಣಿಕರು ಹೋಗ್ತಿದ್ದಾರೆ. ರಸ್ತೆ ಅಗೆದ ಬಸ್ ನಿಲ್ದಾಣಗಳ ಮುಂದೆ ನಿಂತ್ರೆ ಬಸ್ ಕೂಡ ನಿಲ್ಲಿಸೋದಿಲ್ಲವಂತೆ. ಹೀಗಾಗಿ ಕೆಲಸಕ್ಕೆ ಹೋಗುವವರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ನಿತ್ಯ ಸಮಸ್ಯೆಯಾಗ್ತಿದೆ. ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.